ವಿಧಾನಸೌಧದ ಮುಂಭಾಗ ಬೆಳೆದಿದ್ದ ಗಂಧದ ಮರಕ್ಕೆ ಕೊಡಲಿ ಏಟನ್ನು ಹಾಕಿದ್ದಾನೆ ರೈತ. ಕಾರಣ, ತಾವು ಕಷ್ಟಪಟ್ಟು ಬೆಳೆದಿದ್ದ ಮರಗಳನ್ನ, ಅದರಲ್ಲೂ ಶ್ರೀಗಂಧದ ಮರಗಳನ್ನ ಅಧಿಕಾರಿಗಳು ರಸ್ತೆ ಅಭಿವೃದ್ಧಿ ಹೆಸರಲ್ಲಿ ಕಡಿದು ಹಾಕಿದ್ದಾರೆ ಅನ್ನೋ ಆಕ್ರೋಶ. ಶ್ರೀಗಂಧಕ್ಕೆ ಸೂಕ್ತ ಪರಿಹಾರ ನೀಡಲಿಲ್ಲ ಅನ್ನೋ ಕಾರಣಕ್ಕೆ ವಿಧಾನಸೌಧದ ಮುಂದಿರುವ ಗಂಧದ ಮರವನ್ನೇ ಕಡಿದು ಆಕ್ರೋಶವನ್ನ ಹೊರಹಾಕಿದ್ದಾರೆ ರೈತ. ಬೆಂಗಳೂರಿನ ಶಕ್ತಿಸೌಧದ ಮುಂದೆ ವಿಶ್ವಕುಮಾರ್ ಅನ್ನೋ ರೈತ ಮರಕ್ಕೆ ಕತ್ತಿ ಬೀಸಿದ್ದಾರೆ. ಸದ್ಯಕ್ಕೆ ಪೊಲೀಸರು ಅವನನ್ನ ವಶಕ್ಕೆ ಪಡೆದಿದ್ದಾರೆ. ನನ್ನ ಶ್ರೀಗಂಧಕ್ಕೆ ಅನ್ಯಾಯ ಮಾಡಿದ್ದಾರೆ, ನನ್ನ ಶ್ರೀಗಂಧವನ್ನು ಹತ್ಯೆ ಮಾಡಿದ್ದಾರೆ. ನನ್ನ ಶ್ರೀಗಂಧ ಇವತ್ತು 30 ಮರಗಳ ಹತ್ಯೆ ಮಾಡಿದ್ದಾರೆ. ನಾನು ಈಶ್ವರ್ ಖಂಡ್ರೆ ಅವ್ರನ್ನ ಇಲ್ಲಿ ಕರಿಬೇಕು, ಇಲ್ಲಿ ಬರಬೇಕು, ಮುಖ್ಯಮಂತ್ರಿಗಳು ಕೂಡ ಇಲ್ಲಿ ಬರಬೇಕು. ನನ್ನ ಶ್ರೀಗಂಧ ಹತ್ಯೆ ಮಾಡಿದಂತವರಿಗೆ ಜೈಲಿಗೆ ಹಾಕಬೇಕು, ನನ್ನನ್ನು ಜೈಲಿಗೆ ಹಾಕಬೇಕು. ಶ್ರೀಗಂಧದ ಮರಗಳನ್ನ ಕಡಿಯುವಂತದ್ದೇ ತಪ್ಪು. ಅದರಲ್ಲೂ ಕೂಡ ವಿಧಾನಸೌಧದ ಮುಂಭಾಗದಲ್ಲೇ ಈ ಒಂದು ಶ್ರೀಗಂಧದ ಮರ ಏನಿದೆ, ಆ ಒಂದು ಶ್ರೀಗಂಧದ ಮರವನ್ನ ಕಡಿಯುವಂತ ಕೆಲಸವನ್ನ ವ್ಯಕ್ತಿಯೊಬ್ಬರು ಮಾಡಿರುವಂತದ್ದು. ಪ್ರಮುಖವಾಗಿ ಚಿಕ್ಕಮಗಳೂರು ಜಿಲ್ಲೆಯಿಂದ ಬಂದು ತಾನು ಬೆಳೆದಂತಹ ಶ್ರೀಗಂಧದ ಮರಗಳನ್ನ ಸರ್ಕಾರ ಕಡಿದಿದೆ ಅನ್ನುವಂತ ನಿಟ್ಟಿನಲ್ಲಿ ಬಂದು ಶ್ರೀಗಂಧದ ಮರದ ಕೊಂಬೆಯನ್ನ ಕಡಿದು ತನ್ನ ಆಕ್ರೋಶವನ್ನ ಕೂಡ ಹೊರಗಾಗ್ತಾ ಇರುವಂತದ್ದು. ಇದು ಪ್ರಮುಖವಾಗಿ ವಿಧಾನಸೌಧದ ಮುಂಭಾಗದಲ್ಲೇ ಇರುವಂತಹ ಶ್ರೀಗಂಧದ ಮರ. ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರಿಗ ಶ್ರೀಗಂಧದ ಮರವನ್ನೇ ಕಡಿಯೋದೇ ತಪ್ಪು, ತಮ್ಮ ಆಕ್ರೋಶವನ್ನ ತೋರಿಸ್ತಾ ಇದ್ದೀರಾ, ಈಗ ಏನ್ ಕಾರಣ ಅಂತ ಹೇಳಿ. ಪ್ರಮುಖವಾಗಿ ನಾನು ಶ್ರೀಗಂಧದ ಮರ ಕಡಿಯೋದಕ್ಕೆ ನನ್ನ ಮರಗಳ ಹತ್ಯೆ ಮಾಡಿದ್ದಾರೆ ಇವರು. ಆ ಹತ್ಯೆಗೋಸ್ಕರ ಬದಲಾಗಿ ನಾನು ಶ್ರೀಗಂಧವನ್ನು ಕಡಿದಿರೋ ಅಂತದ್ದು. ಸೊ ನನ್ನ ಮರಗಳು 30 ಮರ ಕಡಿದಿದ್ದಾರೆ, ಅದಕ್ಕೆ ಬದಲಾಗಿ ಈ ಮರವನ್ನು ಕಡಿದಿದ್ದೇನೆ. ಸರಿಗ ಒಂದು ಕಡೆಯಲ್ಲಿ ತಪ್ಪು, ಶ್ರೀಗಂಧದ ಮರವನ್ನ ತಾವೇ ಬೆಳಿತೀರಾ, ನಿಮ್ಮ ಮನೆಗಳಲ್ಲೇ ಬೆಳಿತೀರಾ? ನಮಗ್ ಮಾತ್ರ ತಪ್ಪ ಸಮಯ, ಅವ್ರಿಗೆ ತಪ್ಪಿಲ್ವಾ? ಅಧಿಕಾರಿಗಳು ಕಡಿದಿರೋರಿಗೆ ಅವ್ರದ್ದು ತಪ್ಪಿದೆ ತಾನೆ. ಅವ್ರಿಗೆ ಏನ್ ಮಾಡ್ತೀರಾ? ಅವ್ರನ್ನ ಕಳಿಸಿ, ಅವ್ರಿಗೆ ಜೈಲಿಗೆ ಹಾಕ್ರಿ, ಆಮೇಲೆ ನನಗೆ ಹಾಕ್ರಿ. ಸರ್, ಈಗ ಎಷ್ಟು ಮರವನ್ನ ಕಡಿದಿದ್ದಾರೆ? 30 ಮರ ಕಡಿದಿದ್ದಾರೆ. 30 ಮರಕ್ಕೆ ಬದಲಾಗಿ ನಾನು 300 ಮರ ಕಡಿತೀನಿ. ಸರಿಗ ನೀವೇ ಬೆಳಿತೀರಾ, ನೀವು ಬೆಳೆದಂತ ಕೂಸುಗಳು ಇವು. ಶ್ರೀಗಂಧ ಅಂದ್ರೆ ನಿಮ್ಗೆ ಅಷ್ಟು ಅಚ್ಚುಮೆಚ್ಚು. ಈಗ ನೀವೇ ಇವುಗಳನ್ನ ಕಡಿಬೇಕು ಅಥವಾ ಕಡಿಬೇಕು ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀರಾ? ಸಾಂಕೇತಿಕವಾಗಿ ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ, ಅಧಿಕಾರಿಗಳನ್ನ ಜೈಲಿಗೆ ಕಳಿಸ್ಲಿಲ್ಲ ಅಂದ್ರೆ 300 ಮರ ಕಡಿತೀನಿ ನಾನು. 30 ಮರಕ್ಕೆ ಬದಲಾಗಿ 300 ಮರ ಕಡಿತೀನಿ. ಇಡೀ ರಾಜ್ಯಾದ್ಯಂತ ಕರೆ ಕೊಡ್ತಾ ಇದ್ದೀನಿ. ಎಲ್ಲ ಕನ್ನಡದ ಅಸ್ಮಿತೆ ಇದು. ಶ್ರೀಗಂಧ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ನಡೆಸಿರೋ ಅಂತದ್ದು ಗಂಧದ ಗುಡಿ. ಪುನೀತ್ ರಾಜ್ಕುಮಾರ್ ಅವರು, ಶಿವಣ್ಣ ಅವರು, ವಿಷ್ಣುವರ್ಧನ್ ಅವರು, ಅವರೆಲ್ಲ ನಡೆಸಿದಾರ್ರಿ. ನಿಸಾರ್ ಅಹಮದ್ ಅವರು ಆಡಿ ಹೊಗಳಿರೋಂಥದ್ದು. ಶ್ರೀರಾಮಚಂದ್ರನ್ ಕಾಲದಿಂದ ಶ್ರೀಗಂಧಕ್ಕೆ ಮಹತ್ವ ಇದೆ. ಅಂತ ಶ್ರೀಗಂಧಕ್ಕೆ ಇವ್ರು 420 ಮಾಡ್ತಾರಲ್ಲ ಭ್ರಷ್ಟ ಅಧಿಕಾರಿಗಳು. ಇದು ನಮಗೆ ಈ 6 ಕೊಡುಗೆ ಕೊಟ್ಟಿದ್ದಾರೆ, ಯಾರು ಉಚಿತ. ಇದು ನಮಗೆ ಈ ಶ್ರೀಗಂಧದ ಹತ್ಯೆದು ಶ್ರೀಗಂಧ ಬೆಳೆಗಾರರಿಗೆ ಒಂದು ಉಚಿತ ಕೊಟ್ಟಿದ್ದಾರೆ. ಇದು ಮರ ಹತ್ಯೆ ಮಾಡೋಂಥದ್ದು ಸರ್ಕಾರದಿಂದ. ಸರಿಗ ಪ್ರಮುಖವಾಗಿ ಯಾವ ಕಾರಣಕ್ಕೆ ಈ ಒಂದು ನಿಮ್ಮ ಜಾಗದಲ್ಲಿ ಇದ್ದಂತಹ ಮರಗಳನ್ನ ಕಡಿದ್ರು ಅಂತ? ನ್ಯಾಷನಲ್ ಹೈವೇಗೆ ಅಕ್ವೈರ್ ಆಗಿದೆ ನಮ್ಮ ಜಾಗ. ಸೊ ನ್ಯಾಷನಲ್ ಹೈವೇಗೆ ಅಕ್ವೈರ್ ಆಗಿರೋದ್ರಿಂದ ಆ ಜಾಗದಲ್ಲಿ ನಮ್ಮ ಮರಗಳು ಹೋಗ್ತಾ ಇದೆ, 3000 ಮರಗಳು ತರೀಕೆರೆನಲ್ಲಿ. ಸೊ ಅದರಿಂದ ಅಕ್ವೈರ್ ಮಾಡ್ಕೊಂಡ್ರ ಅಂತವ್ರು ನಮಗೆ ನ್ಯಾಯಯುತವಾದಂತ ಪರಿಹಾರ ಕೊಟ್ಟಿಲ್ಲ. ಹಾಗಾಗಿ ನಾವು ಸುಮಾರು 2017ರಿಂದ ಹೋರಾಟ ಮಾಡ್ತಾ ಇದೀವಿ. ಇನ್ನು ಇಲ್ಲಿವರೆಗೂ ನಿನ್ನೆ ಸರಿಯಾದ ಪರಿಹಾರ ಕೊಡದೇನೆ ನಾವು ಹೇಳಿದ್ವಿ ಉಚಿತವಾಗಿ ಬೇಕಾದ್ರೆ ತಗೊಂಡೋಗಿ ನೀವು ಅಂತ. ಉಚಿತವಾಗಿ ತಗೊಂಡೋಗಿ ಅಂತ ಹೇಳಿದ್ರು ಕೂಡ ನಾವು ನಮ್ಮ ತಂದೆ ತಾಯಿ ಹೆಸರಿಡಿ, ಗಂಧದ ಗುಡಿ ಟೋಲ್ ಅಂತಿಡಿ, ನಮ್ಮ ಜಿಲ್ಲೆಯವರಿಗೆ ಉಚಿತವಾಗಿ ಕೊಡಿ ಓಡಾಡೋದಕ್ಕೆ ಅಂತೇಳಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಸರ್ಕಾರಕ್ಕೆಲ್ಲ ಮನವಿ ಮಾಡ್ಕೊಂಡು ನಮ್ಮ DC, SP ಎಲ್ಲರಿಗೂ ಮನವಿ ಮಾಡ್ಕೊಂಡ್ರು ಕೂಡ ಈಗ ವಿಧಾನಸೌಧದ ಮುಂಭಾಗ ಬೆಳೆದಿದ್ದ ಗಂಧದ ಮರಕ್ಕೆ ಕೊಡಲಿ ಏಟನ್ನು ಹಾಕಿದ್ದಾನೆ ರೈತ. ಕಾರಣ, ತಾವು ಕಷ್ಟಪಟ್ಟು ಬೆಳೆದಿದ್ದ ಮರಗಳನ್ನ, ಅದರಲ್ಲೂ ಶ್ರೀಗಂಧದ ಮರಗಳನ್ನ ಅಧಿಕಾರಿಗಳು ರಸ್ತೆ ಅಭಿವೃದ್ಧಿ ಹೆಸರಲ್ಲಿ ಕಡಿದು ಹಾಕಿದ್ದಾರೆ ಅನ್ನೋ ಆಕ್ರೋಶ. ಶ್ರೀಗಂಧಕ್ಕೆ ಸೂಕ್ತ ಪರಿಹಾರ ನೀಡಲಿಲ್ಲ ಅನ್ನೋ ಕಾರಣಕ್ಕೆ ವಿಧಾನಸೌಧದ ಮುಂದಿರುವ ಗಂಧದ ಮರವನ್ನೇ ಕಡಿದು ಆಕ್ರೋಶವನ್ನ ಹೊರಹಾಕಿದ್ದಾರೆ ರೈತ. ಬೆಂಗಳೂರಿನ ಶಕ್ತಿಸೌಧದ ಮುಂದೆ ವಿಶ್ವಕುಮಾರ್ ಅನ್ನೋ ರೈತ ಮರಕ್ಕೆ ಕತ್ತಿ ಬೀಸಿದ್ದಾರೆ. ಸದ್ಯಕ್ಕೆ ಪೊಲೀಸರು ಅವನನ್ನ ವಶಕ್ಕೆ ಪಡೆದಿದ್ದಾರೆ. ನನ್ನ ಶ್ರೀಗಂಧಕ್ಕೆ ಅನ್ಯಾಯ ಮಾಡಿದ್ದಾರೆ, ನನ್ನ ಶ್ರೀಗಂಧವನ್ನು ಹತ್ಯೆ ಮಾಡಿದ್ದಾರೆ. ನನ್ನ ಶ್ರೀಗಂಧ ಇವತ್ತು 30 ಮರಗಳ ಹತ್ಯೆ ಮಾಡಿದ್ದಾರೆ. ನಾನು ಈಶ್ವರ್ ಖಂಡ್ರೆ ಅವ್ರನ್ನ ಇಲ್ಲಿ ಕರಿಬೇಕು, ಇಲ್ಲಿ ಬರಬೇಕು, ಮುಖ್ಯಮಂತ್ರಿಗಳು ಕೂಡ ಇಲ್ಲಿ ಬರಬೇಕು. ನನ್ನ ಶ್ರೀಗಂಧ ಹತ್ಯೆ ಮಾಡಿದಂತವರಿಗೆ ಜೈಲಿಗೆ ಹಾಕಬೇಕು, ನನ್ನನ್ನು ಜೈಲಿಗೆ ಹಾಕಬೇಕು.
ಶ್ರೀಗಂಧದ ಮರಗಳನ್ನ ಕಡಿಯುವಂತದ್ದೇ ತಪ್ಪು. ಅದರಲ್ಲೂ ಕೂಡ ವಿಧಾನಸೌಧದ ಮುಂಭಾಗದಲ್ಲೇ ಈ ಒಂದು ಶ್ರೀಗಂಧದ ಮರ ಏನಿದೆ ಆ ಒಂದು ಶ್ರೀಗಂಧದ ಮರವನ್ನ ಕಡಿಯುವಂತ ಕೆಲಸವನ್ನ ವ್ಯಕ್ತಿಯೊಬ್ಬರು ಮಾಡಿರುವಂತದ್ದು. ಪ್ರಮುಖವಾಗಿ ಚಿಕ್ಕಮಗಳೂರು ಜಿಲ್ಲೆಯಿಂದ ಬಂದು ತಾನು ಬೆಳೆದಂತಹ ಶ್ರೀಗಂಧದ ಮರಗಳನ್ನ ಸರ್ಕಾರ ಕಡಿದಿದೆ ಅನ್ನುವಂತ ನಿಟ್ಟಿನಲ್ಲಿ ಬಂದು ಶ್ರೀಗಂಧದ ಮರದ ಕೊಂಬೆಯನ್ನ ಕಡಿದು ತನ್ನ ಆಕ್ರೋಶವನ್ನ ಕೂಡ ಹೊರಗಾಗ್ತಾ ಇರುವಂತದ್ದು. ಇದು ಪ್ರಮುಖವಾಗಿ ವಿಧಾನಸೌಧದ ಮುಂಭಾಗದಲ್ಲೇ ಇರುವಂತಹ ಶ್ರೀಗಂಧದ ಮರ. ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರಿಗ ಶ್ರೀಗಂಧದ ಮರವನ್ನ ಕಡಿಯೋದೇ ತಪ್ಪು, ತಮ್ಮ ಆಕ್ರೋಶವನ್ನ ತೋರಿಸ್ತಾ ಇದ್ದೀರಾ, ಈಗ ಏನ್ ಕಾರಣ ಅಂತ ಹೇಳಿ. ಪ್ರಮುಖವಾಗಿ ನಾನು ಶ್ರೀಗಂಧದ ಮರ ಕಡಿಯೋದಕ್ಕೆ ನನ್ನ ಮರಗಳ ಹತ್ಯೆ ಮಾಡಿದ್ದಾರೆ ಇವರು. ಆ ಹತ್ಯೆಗೋಸ್ಕರ ಬದಲಾಗಿ ನಾನು ಶ್ರೀಗಂಧವನ್ನು ಕಡಿದಿರೋ ಅಂತದ್ದು. ಸೊ ನನ್ನ ಮರಗಳು 30 ಮರ ಕಡಿದಿದ್ದಾರೆ, ಅದಕ್ಕೆ ನಾನು ಅದಕ್ಕೆ ಬದಲಾಗಿ ಈ ಮರವನ್ನು ಕಡಿದಿದ್ದೇನೆ. ಸರಿಗ ಒಂದು ಕಡೆಯಲ್ಲಿ ತಪ್ಪು, ಶ್ರೀಗಂಧದ ಮರವನ್ನ ತಾವೇ ಬೆಳಿತೀರಾ, ನಿಮ್ಮ ಮನೆಗಳಲ್ಲೇ ಬೆಳಿತೀರಾ? ನಮಗ್ ಮಾತ್ರ ತಪ್ಪ ಸಮಯ, ಅವ್ರಿಗೆ ತಪ್ಪಿಲ್ವಾ? ಅಧಿಕಾರಿಗಳು ಕಡ್ದಿರೋರಿಗೆ ಅವ್ರದ್ದು ತಪ್ಪಿದೆ ತಾನೆ. ಅವ್ರಿಗೆ ಏನ್ ಮಾಡ್ತೀರಾ? ಅವ್ರನ್ನ ಕಳಿಸಿ, ಅವ್ರಿಗೆ ಜೈಲಿಗೆ ಹಾಕ್ರಿ, ಆಮೇಲೆ ನನಗೆ ಹಾಕ್ರಿ. ಸರ್, ಈಗ ಎಷ್ಟು ಮರವನ್ನ ಕಡ್ದಿದ್ದಾರೆ? 30 ಮರ ಕಡ್ದಿದ್ದಾರೆ. 30 ಮರಕ್ಕೆ ಬದಲಾಗಿ ನಾನು 300 ಮರ ಕಡಿತೀನಿ. ಸರಿಗ ನೀವೇ ಬೆಳಿತೀರಾ, ನೀವು ಬೆಳೆದಂತ ಕೂಸುಗಳು ಇವು. ಶ್ರೀಗಂಧ ಅಂದ್ರೆ ನಿಮ್ಗೆ ಅಷ್ಟು ಅಚ್ಚುಮೆಚ್ಚು. ಈಗ ನೀವೇ ಇವುಗಳನ್ನ ಕಡಿಬೇಕು ಅಥವಾ ಕಡಿಬೇಕು ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀರಾ? ಸಾಂಕೇತಿಕವಾಗಿ ಅವ್ರನ್ನ ಅರೆಸ್ಟ್ ಮಾಡ್ಲಿಲ್ಲ, ಅಧಿಕಾರಿಗಳನ್ನ ಜೈಲಿಗೆ ಕಳಿಸ್ಲಿಲ್ಲ ಅಂದ್ರೆ 300 ಮರ ಕಡಿತೀನಿ ನಾನು. 30 ಮರಕ್ಕೆ ಬದಲಾಗಿ 300 ಮರ ಕಡಿತೀನಿ. ಇಡೀ ರಾಜ್ಯಾದ್ಯಂತ ಕರೆ ಕೊಡ್ತಾ ಇದ್ದೀನಿ. ಎಲ್ಲ ಕನ್ನಡದ ಅಸ್ಮಿತೆ ಇದು. ಶ್ರೀಗಂಧ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ನಡೆಸಿರೋ ಅಂತದ್ದು ಗಂಧದ ಗುಡಿ. ಪುನೀತ್ ರಾಜ್ಕುಮಾರ್ ಅವರು, ಶಿವಣ್ಣ ಅವರು, ವಿಷ್ಣುವರ್ಧನ್ ಅವರು ಅವರೆಲ್ಲ ನಡೆಸಿದಾರ್ರಿ. ನಿಸಾರ್ ಅಹಮದ್ ಅವರು ಆಡಿ ಹೊಗಳಿರೋಂಥದ್ದು. ಶ್ರೀರಾಮಚಂದ್ರನ್ ಕಾಲದಿಂದ ಶ್ರೀಗಂಧಕ್ಕೆ ಮಹತ್ವ ಇದೆ. ಅಂತ ಶ್ರೀಗಂಧಕ್ಕೆ ಇವ್ರು 420 ಮಾಡ್ತಾರಲ್ಲ ಭ್ರಷ್ಟ ಅಧಿಕಾರಿಗಳು. ಇದು ನಮಗೆ ಈ 6 ಕೊಡುಗೆ ಕೊಟ್ಟಿದ್ದಾರೆ, ಯಾರು ಉಚಿತ. ಇದು ನಮಗೆ ಈ ಶ್ರೀಗಂಧದ ಹತ್ಯೆದು ಶ್ರೀಗಂಧ ಬೆಳೆಗಾರರಿಗೆ ಒಂದು ಉಚಿತ ಕೊಟ್ಟಿದ್ದಾರೆ. ಇದು ಮರ ಹತ್ಯೆ ಮಾಡೋ ಅಂತದ್ದು ಸರ್ಕಾರದಿಂದ. ಸರಿಗ ಪ್ರಮುಖವಾಗಿ ಯಾವ ಕಾರಣಕ್ಕೆ ಈ ಒಂದು ನಿಮ್ಮ ಜಾಗದಲ್ಲಿ ಇದ್ದಂತಹ ಮರಗಳನ್ನ ಕಡಿದ್ರು ಅಂತ? ನ್ಯಾಷನಲ್ ಹೈವೇಗೆ ಅಕ್ವೈರ್ ಆಗಿದೆ ನಮ್ಮ ಜಾಗ. ಸೊ ನ್ಯಾಷನಲ್ ಹೈವೇಗೆ ಅಕ್ವೈರ್ ಆಗಿರೋದ್ರಿಂದ ಆ ಜಾಗದಲ್ಲಿ ನಮ್ಮ ಮರಗಳು ಹೋಗ್ತಾ ಇದೆ, 3000 ಮರಗಳು ತರೀಕೆರೆನಲ್ಲಿ. ಸೊ ಅದರಿಂದ ಅಕ್ವೈರ್ ಮಾಡ್ಕೊಂಡ್ರ ಅಂತವ್ರು ನಮಗೆ ನ್ಯಾಯಯುತವಾದಂತ ಪರಿಹಾರ ಕೊಟ್ಟಿಲ್ಲ. ಹಾಗಾಗಿ ನಾವು ಸುಮಾರು 2017ರಿಂದ ಹೋರಾಟ ಮಾಡ್ತಾ ಇದೀವಿ. ಇನ್ನು ಎಲ್ಲಿವರೆಗೂ ನಿನ್ನೆ ಸರಿಯಾದ ಪರಿಹಾರ ಕೊಡದೇನೆ ನಾವು ಹೇಳಿದ್ವಿ ಉಚಿತವಾಗಿ ಬೇಕಾದ್ರೆ ತಗೊಂಡೋಗಿ ನೀವು ಅಂತ. ಉಚಿತವಾಗಿ ತಗೊಂಡೋಗಿ ಅಂತ ಹೇಳಿದ್ರು ಕೂಡ ನಾವು ನಮ್ಮ ತಂದೆ ತಾಯಿ ಹೆಸರಿಡಿ, ಗಂಧದ ಗುಡಿ ಟೋಲ್ ಅಂತಿಡಿ, ನಮ್ಮ ಜಿಲ್ಲೆಯವರಿಗೆ ಉಚಿತವಾಗಿ ಕೊಡಿ ಓಡಾಡೋದಕ್ಕೆ ಅಂತೇಳಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಸರ್ಕಾರಕ್ಕೆಲ್ಲ ಮನವಿ ಮಾಡ್ಕೊಂಡು ನಮ್ಮ DC, SP ಎಲ್ಲರಿಗೂ ಮನವಿ ಮಾಡ್ಕೊಂಡ್ರು ಕೂಡ ಈಗ ವಿಧಾನಸೌಧದ ಮುಂಭಾಗ ಬೆಳೆದಿದ್ದ ಗಂಧದ ಮರಕ್ಕೆ ಕೊಡಲಿ ಏಟನ್ನು ಹಾಕಿದ್ದಾನೆ ರೈತ. ಕಾರಣ ತಾವು ಕಷ್ಟಪಟ್ಟು ಬೆಳೆದಿದ್ದ ಮರಗಳನ್ನು, ಅದರಲ್ಲೂ ಶ್ರೀಗಂಧದ ಮರಗಳನ್ನ ಅಧಿಕಾರಿಗಳು ರಸ್ತೆ ಅಭಿವೃದ್ಧಿ ಹೆಸರಲ್ಲಿ ಕಡಿದು ಹಾಕಿದ್ದಾರೆ ಅನ್ನೋ ಆಕ್ರೋಶ. ಶ್ರೀಗಂಧಕ್ಕೆ ಸೂಕ್ತ ಪರಿಹಾರ ನೀಡಲಿಲ್ಲ ಅನ್ನೋ ಕಾರಣಕ್ಕೆ ವಿಧಾನಸೌಧದ ಮುಂದಿರುವ ಗಂಧದ ಮರವನ್ನೇ ಕಡಿದು ಆಕ್ರೋಶವನ್ನ ಹೊರಹಾಕಿದ್ದಾರೆ ರೈತ. ಬೆಂಗಳೂರಿನ ಶಕ್ತಿಸೌಧದ ಮುಂದೆ ವಿಶ್ವಕುಮಾರ್ ಅನ್ನೋ ರೈತ ಮರಕ್ಕೆ ಕತ್ತಿ ಬೀಸಿದ್ದಾರೆ. ಸದ್ಯಕ್ಕೆ ಪೊಲೀಸರು ಅವನನ್ನ ವಶಕ್ಕೆ ಪಡೆದಿದ್ದಾರೆ. ನನ್ನ ಶ್ರೀಗಂಧಕ್ಕೆ ಅನ್ಯಾಯ ಮಾಡಿದ್ದಾರೆ, ನನ್ನ ಶ್ರೀಗಂಧವನ್ನು ಹತ್ಯೆ ಮಾಡಿದ್ದಾರೆ. ನನ್ನ ಶ್ರೀಗಂಧ ಇವತ್ತು 30 ಮರಗಳ ಹತ್ಯೆ ಮಾಡಿದ್ದಾರೆ. ನಾನು ಈಶ್ವರ್ ಖಂಡ್ರೆ ಅವ್ರನ್ನ ಇಲ್ಲಿ ಕರಿಬೇಕು, ಇಲ್ಲಿ ಬರಬೇಕು, ಮುಖ್ಯಮಂತ್ರಿಗಳು ಕೂಡ ಇಲ್ಲಿ ಬರಬೇಕು. ನನ್ನ ಶ್ರೀಗಂಧ ಹತ್ಯೆ ಮಾಡಿದಂತವರಿಗೆ ಜೈಲಿಗೆ ಹಾಕಬೇಕು, ನನ್ನನ್ನು ಜೈಲಿಗೆ ಹಾಕಬೇಕು. ಶ್ರೀಗಂಧದ ಮರಗಳನ್ನ ಕಡಿಯುವಂತದ್ದೇ ತಪ್ಪು. ಅದರಲ್ಲೂ ಕೂಡ ವಿಧಾನಸೌಧದ ಮುಂಭಾಗದಲ್ಲೇ ಈ ಒಂದು ಶ್ರೀಗಂಧದ ಮರ ಏನಿದೆ ಆ ಒಂದು ಶ್ರೀಗಂಧದ ಮರವನ್ನ ಕಡಿಯುವಂತ ಕೆಲಸವನ್ನ ವ್ಯಕ್ತಿಯೊಬ್ಬರು ಮಾಡಿರುವಂತದ್ದು. ಪ್ರಮುಖವಾಗಿ ಚಿಕ್ಕಮಗಳೂರು ಜಿಲ್ಲೆಯಿಂದ ಬಂದು ತಾನು ಬೆಳೆದಂತಹ ಶ್ರೀಗಂಧದ ಮರಗಳನ್ನ ಸರ್ಕಾರ ಕಡಿದಿದೆ ಅನ್ನುವಂತ ನಿಟ್ಟಿನಲ್ಲಿ ಬಂದು ಶ್ರೀಗಂಧದ ಮರದ ಕೊಂಬೆಯನ್ನ ಕಡಿದು ತನ್ನ ಆಕ್ರೋಶವನ್ನ ಕೂಡ ಹೊರಗಾಗ್ತಾ ಇರುವಂತದ್ದು. ಇದು ಪ್ರಮುಖವಾಗಿ ವಿಧಾನಸೌಧದ ಮುಂಭಾಗದಲ್ಲೇ ಇರುವಂತಹ ಶ್ರೀಗಂಧದ ಮರ. ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರಿಗ ಶ್ರೀಗಂಧದ ಮರವನ್ನ ಕಡಿಯೋದೇ ತಪ್ಪು, ತಮ್ಮ ಆಕ್ರೋಶವನ್ನ ತೋರಿಸ್ತಾ ಇದ್ದೀರಾ, ಈಗ ಏನ್ ಕಾರಣ ಅಂತ ಹೇಳಿ. ಪ್ರಮುಖವಾಗಿ ನಾನು ಶ್ರೀಗಂಧದ ಮರ ಕಡಿಯೋದಕ್ಕೆ ನನ್ನ ಮರಗಳ ಹತ್ಯೆ ಮಾಡಿದ್ದಾರೆ ಇವರು. ಆ ಹತ್ಯೆಗೋಸ್ಕರ ಬದಲಾಗಿ ನಾನು ಶ್ರೀಗಂಧವನ್ನು ಕಡಿದಿರೋ ಅಂತದ್ದು. ಸೊ ನನ್ನ ಮರಗಳು 30 ಮರ ಕಡಿದಿದ್ದಾರೆ, ಅದಕ್ಕೆ ನಾನು ಅದಕ್ಕೆ ಬದಲಾಗಿ ಈ ಮರವನ್ನು ಕಡಿದಿದ್ದೇನೆ. ಸರಿಗ ಒಂದು ಕಡೆಯಲ್ಲಿ ತಪ್ಪು, ಶ್ರೀಗಂಧದ ಮರವನ್ನ ತಾವೇ ಬೆಳಿತೀರಾ, ನಿಮ್ಮ ಮನೆಗಳಲ್ಲೇ ಬೆಳಿತೀರಾ? ನಮಗ್ ಮಾತ್ರ ತಪ್ಪ ಸಮಯ, ಅವ್ರಿಗೆ ತಪ್ಪಿಲ್ವಾ? ಅಧಿಕಾರಿಗಳು ಕಡ್ದಿರೋರಿಗೆ ಅವ್ರದ್ದು ತಪ್ಪಿದೆ ತಾನೆ. ಅವ್ರಿಗೆ ಏನ್ ಮಾಡ್ತೀರಾ? ಅವ್ರನ್ನ ಕಳಿಸಿ, ಅವ್ರಿಗೆ ಜೈಲಿಗೆ ಹಾಕ್ರಿ, ಆಮೇಲೆ ನನಗೆ ಹಾಕ್ರಿ. ಸರ್, ಈಗ ಎಷ್ಟು ಮರವನ್ನ ಕಡಿದಿದ್ದಾರೆ? 30 ಮರ ಕಡಿದಿದ್ದಾರೆ. 30 ಮರಕ್ಕೆ ಬದಲಾಗಿ ನಾನು 300 ಮರ ಕಡಿತೀನಿ.
ಸರ್, ಈಗ ನೀವೇ ಬೆಳಿತೀರಾ, ನೀವು ಬೆಳೆದಂತ ಕೂಸುಗಳು ಇವು. ಶ್ರೀಗಂಧ ಅಂದ್ರೆ ನಿಮ್ಗೆ ಅಷ್ಟು ಅಚ್ಚುಮೆಚ್ಚು. ಈಗ ನೀವೇ ಇವುಗಳನ್ನ ಕಡಿಬೇಕು ಅಥವಾ ಕಡಿಬೇಕು ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀರಾ? ಸಾಂಕೇತಿಕವಾಗಿ ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ, ಅಧಿಕಾರಿಗಳನ್ನ ಜೈಲಿಗೆ ಕಳಿಸ್ಲಿಲ್ಲ ಅಂದ್ರೆ 300 ಮರ ಕಡಿತೀನಿ ನಾನು. 30 ಮರಕ್ಕೆ ಬದಲಾಗಿ 300 ಮರ ಕಡಿತೀನಿ. ಇಡೀ ರಾಜ್ಯಾದ್ಯಂತ ಕರೆ ಕೊಡ್ತಾ ಇದ್ದೀನಿ. ಎಲ್ಲ ಕನ್ನಡದ ಅಸ್ಮಿತೆ ಇದು. ಶ್ರೀಗಂಧ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ನಡೆಸಿರೋಂಥದ್ದು ಗಂಧದ ಗುಡಿ. ಪುನೀತ್ ರಾಜ್ಕುಮಾರ್ ಅವರು, ಶಿವಣ್ಣ ಅವರು, ವಿಷ್ಣುವರ್ಧನ್ ಅವರು ಅವರೆಲ್ಲ ನಡೆಸಿದಾರ್ರಿ. ನಿಸಾರ್ ಅಹಮದ್ ಅವರು ಆಡಿ ಹೊಗಳಿರೋಂಥದ್ದು. ಶ್ರೀರಾಮಚಂದ್ರನ್ ಕಾಲದಿಂದ ಶ್ರೀಗಂಧಕ್ಕೆ ಮಹತ್ವ ಇದೆ. ಅಂತ ಶ್ರೀಗಂಧಕ್ಕೆ ಇವ್ರು 420 ಮಾಡ್ತಾರಲ್ಲ ಭ್ರಷ್ಟ ಅಧಿಕಾರಿಗಳು. ಇದು ನಮಗೆ ಈ 6 ಕೊಡುಗೆ ಕೊಟ್ಟಿದ್ದಾರೆ, ಯಾರು ಉಚಿತ. ಇದು ನಮಗೆ ಈ ಶ್ರೀಗಂಧದ ಹತ್ಯೆದು ಶ್ರೀಗಂಧ ಬೆಳೆಗಾರರಿಗೆ ಒಂದು ಉಚಿತ ಕೊಟ್ಟಿದ್ದಾರೆ. ಇದು ಮರ ಹತ್ಯೆ ಮಾಡೋಂಥದ್ದು ಸರ್ಕಾರದಿಂದ. ಸರ್, ಈಗ ಪ್ರಮುಖವಾಗಿ ಯಾವ ಕಾರಣಕ್ಕೆ ಈ ಒಂದು ನಿಮ್ಮ ಜಾಗದಲ್ಲಿದ್ದಂತಹ ಮರಗಳನ್ನ ಕಡಿದ್ರು ಅಂತ? ನ್ಯಾಷನಲ್ ಹೈವೇಗೆ ಅಕ್ವೈರ್ ಆಗಿದೆ ನಮ್ಮ ಜಾಗ. ಸೊ ನ್ಯಾಷನಲ್ ಹೈವೇಗೆ ಅಕ್ವೈರ್ ಆಗಿರೋದ್ರಿಂದ ಆ ಜಾಗದಲ್ಲಿ ನಮ್ಮ ಮರಗಳು ಹೋಗ್ತಾ ಇದೆ, 3000 ಮರಗಳು ತರೀಕೆರೆನಲ್ಲಿ. ಸೊ ಅದರಿಂದ ಅಕ್ವೈರ್ ಮಾಡ್ಕೊಂಡ್ರ ಅಂತವ್ರು ನಮಗೆ ನ್ಯಾಯಯುತವಾದಂತ ಪರಿಹಾರ ಕೊಟ್ಟಿಲ್ಲ. ಹಾಗಾಗಿ ನಾವು ಸುಮಾರು 2017ರಿಂದ ಹೋರಾಟ ಮಾಡ್ತಾ ಇದೀವಿ. ಇನ್ನು ಎಲ್ಲಿವರೆಗೂ ನಿನ್ನೆ ಸರಿಯಾದ ಪರಿಹಾರ ಕೊಡದೇನೆ ನಾವು ಹೇಳಿದ್ವಿ ಉಚಿತವಾಗಿ ಬೇಕಾದ್ರೆ ತಗೊಂಡೋಗಿ ನೀವು ಅಂತ. ಉಚಿತವಾಗಿ ತಗೊಂಡೋಗಿ ಅಂತ ಹೇಳಿದ್ರು ಕೂಡ ನಾವು ನಮ್ಮ ತಂದೆ ತಾಯಿ ಹೆಸರಿಡಿ, ಗಂಧದ ಗುಡಿ, ಟೋಲ್ ಅಂತಿಡಿ, ನಮ್ಮ ಜಿಲ್ಲೆಯವರಿಗೆ ಉಚಿತವಾಗಿ ಕೊಡಿ ಓಡಾಡೋದಕ್ಕೆ ಅಂತ ಹೇಳಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಸರ್ಕಾರಕ್ಕೆಲ್ಲ ಮನವಿ ಮಾಡ್ಕೊಂಡು ನಮ್ಮ DC, SP ಎಲ್ಲರಿಗೂ ಮನವಿ ಮಾಡ್ಕೊಂಡ್ರು ಕೂಡ ಈಗ